ಹಾಯ್ ಹೆಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ಸನ್ನು ಅಂದರೆ ಲೈನಿಂಗ್ ಬ್ಲೌಸ್ ಸ್ಲೀವ್ಸನ್ನು ಯಾವ ರೀತಿಯಾಗಿ ನಾವು ಸ್ಟಿಚ್ಚಿಂಗ್ ಮಾಡೋದು ಅಂತೇಳಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ, ಬಟ್ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೇನೆ. ಹಾಗೆಯೇ ಈ ವಿಡಿಯೋದಲ್ಲಿ ತುಂಬ ಕ್ಲಿಯರಾಗಿ ಹೇಳಿಕೊಡ್ತಾ ಇದ್ದೇನೆ. ಹಾಗೆಯೇ ಈ ಲೈನಿಂಗ್ ನಮಗೆ ಕಡಿಮೆ ಆದಾಗ ಇದನ್ನು ಯಾವ ಥರ ಅಟ್ಯಾಚ್ ಮಾಡ್ಕೊಳ್ಳೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ. ಇನ್ನೊಂದದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೇನೆ. ಇವಾಗ ಸ್ಲೀವ್ಸನ್ನು ಯಾವ ರೀತಿಯಾಗಿ ಸ್ಟಿಚ್ಚಿಂಗ್ ಮಾಡೋದು, ಲೈನಿಂಗ್ ಬ್ಲೌಸು ಸ್ಲೀವ್ಸು, ಓಕೆನಾ? ತುಂಬ ಅಂದರೆ ತುಂಬ ಈಸಿ ವಿಧಾನ. ಏನು ಅಂತಂದರೆ ಕೆಲವೊಬ್ಬರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಲೆಫ್ಟ್ ಆ್ಯಂಡ್ ರೈಟ್ ಬ್ಲೌಸು ಯಾವ ಥರ ಸ್ಟಿಚ್ ಮಾಡೋದು. ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಸ್ಟಾರ್ಟಿಂಗ್ ನಾವು ಹೊಲಿಯೋದಿದ್ರೆ ಏನಾಗುತ್ತೆ, ಎರಡೂ ಸ್ಲೀವ್ಸ್ ಕೂಡ ಒಂದೇ ಸೈಡ್ ಬರುತ್ತೆ, ಫ್ರಂಟು ಬ್ಯಾಕು. ಯಾಕಂದರೆ ನಾವು ಸ್ಲೀವ್ಸಲ್ಲಿ ಫ್ರಂಟಲ್ಲಿ ಶೇಪ್ ತೆಗೆದಿರ್ತೀವಿ, ಎರಡು ಕೂಡ ಒಂದೇ ಥರ ಶೇಪ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ತುಂಬ ಸುಲಭ ವಿಧಾನದಲ್ಲಿ ಒಂದು ಟ್ರಿಕ್ಸನ್ನು ಹೇಳ್ಕೊಡ್ತಾ ಇದ್ದೇನೆ, ಓಕೆನಾ? ಸೊ ಇವಾಗ ಒಂದು ಬ್ಲೌಸು, ಇನ್ನೊಂದು ಬ್ಲೌಸು, ಎರಡು ಬ್ಲೌಸ್ ಕೂಡ ಈ ಥರ ಹಾಕ್ಕೊಂಡಿದ್ದೇನೆ. ಫಸ್ಟ್ ನಾವು ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಸೀದಾ ಸೈಡ್ ಹಾಕ್ಕೊಳ್ಬೇಕು, ಓಕೆನಾ? ಸೀದಾ ಸೈಡು, ಇದು ಉಲ್ಟಾ. ಸ್ಲೀವ್ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಫಸ್ಟ್ ನಾವು ಸೀದಾ ಸೈಡೇ ಹಾಕೋಬೇಕು. ಎರಡೂ ಕೂಡ ಸೀದಾ ಸೈಡೇ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಇವಾಗ ನಮ್ಮ ಏನು ರೈಟ್ ಸೈಡ್ನ ಬ್ಲೌಸ್ ಇದೆ ಅಲ್ವಾ, ರೈಟ್ ಸೈಡ್ ಬ್ಲೌಸ್ ನಮಗೆ, ನಾವು ರೈಟ್ ಸೈಡ್ನ ಬ್ಲೌಸನ್ನು ಸ್ಟಿಚ್ಚಿಂಗ್ ಮಾಡಿದಾಗ ನಮಗೆ ಫಸ್ಟಿಗೆ ಏನು ಬರುತ್ತೆ ಅಂದರೆ ಫ್ರಂಟಿಂದ ನಾವು ಸ್ಟಿಚ್ಚಿಂಗನ್ನು ಮಾಡ್ತೀವಿ. ಅಂದರೆ ಇದು, ಓಕೆನಾ? ಫ್ರಂಟಿಂದ ನಾವು ಸ್ಟಿಚ್ಚಿಂಗ್ ಮಾಡ್ತೀವಿ. ಇದು ಬಂದು ರೈಟಿಗೆ ಬರುತ್ತೆ, ಈ ಬ್ಲೌಸ್ ಬಂದು ಲೆಫ್ಟಿಗೆ ಬರುತ್ತೆ. ಸೊ ನೀವು ಫಸ್ಟ್ ಏನು ಮಾಡ್ಕೋಬೇಕು ಅಂತಂದರೆ ಎರಡೂ ಸೈಡ್ ಕೂಡ ಫ್ರಂಟ್ ಆ್ಯಂಡ್ ಬ್ಯಾಕನ್ನು ಬರೆದಿಡ್ಕೊಳ್ಳಿ. ಈಗ ನಾನು 2 ಸೈಡ್ ಕೂಡ ಬರೆದಿಟ್ಕೊಂಡಿದ್ದೇನೆ, ಫ್ರಂಟು ಬ್ಯಾಕು ಫ್ರಂಟು ಬ್ಯಾಕು. ಇವಾಗ ನೀವು ಹೀಗೇ ಸ್ಟಿಚ್ಚಿಂಗನ್ನು ಮಾಡಬೇಕು, ಓಕೆನಾ? ಇದು ಬ್ಯಾಕ್ ಇದ್ದರೆ ಈ ಸೈಡ್ ಇದು ಫ್ರಂಟ್ ಇರಬೇಕು, ಇದು ಫ್ರಂಟ್ ಇರಬೇಕು, ಆ ಸ್ಲೀವ್ಸು ಬ್ಯಾಕ್ ಇರಬೇಕು, ಆ ಸೈಡು. ಈ ಸೈಡು ಫ್ರಂಟ್ ಇರಬೇಕು, ಇಲ್ಲಿ ಬಂದು ಬ್ಯಾಕ್ ಇರಬೇಕು, ಈ ಸೈಡ್ ಇನ್ನೊಂದು ಬ್ಲೌಸು, ಇನ್ನೊಂದು ಸ್ಲೀವ್ಸು, ಓಕೆನಾ? ನಮಗೆ ಫ್ರಂಟ್ ಬರುವಂಥದ್ದು ಈ ಸೈಡ್ ಇರುವಂಥದ್ದು, ಬ್ಯಾಕ್ ಆ ಸೈಡ್. ಕ್ಲಿಯರಾಗಿ ಅರ್ಥ ಆಯ್ತಲ್ವಾ? ಅಲ್ಲಿ ಬ್ಯಾಕ್ ನೀವು ಹೊಲಿದ್ರೆ ಇಲ್ಲಿ ನೀವು ಫ್ರಂಟ್ ಇಟ್ಕೋಬೇಕು, ಇಲ್ಲಿ ಫ್ರಂಟ್ ಅಂದರೆ ಇಲ್ಲಿ ಬ್ಯಾಕ್. ಇವಾಗ ಸ್ಟಿಚ್ಚಿಂಗ್ ಯಾವ ರೀತಿ ಅಂತ ನೋಡೋಣ. ಓಕೆ, ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾವು ಹಾಫ್ ಇಂಚಿನಷ್ಟು ಸ್ಟಿಚ್ಚಿಂಗನ್ನು ಮಾಡಬೇಕು. ಆವಾಗಲೇ ನಿಮಗೆ ನೀಟಾಗಿ ಬರೋದು. ಲೈನಿಂಗ್ ಹಾಕಿ ಏನು ಸ್ಟಿಚ್ ಮಾಡ್ತೀವಲ್ವ ಸ್ಲೀವ್ಸು, ಇಲ್ಲಿ ನಾವು ಹಾಫ್ ಇಂಚಿನಷ್ಟು ಫಸ್ಟಿಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ನೀವು ಬಿಗಿನರ್ಸ್ ಆಗಿದ್ದರೆ ಏನು ಮಾಡಿ ಅಂದರೆ ಹಾಫ್ ಇಂಚ್ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಒಂದು ನೀಟಾಗಿ ಗೆರೆನ ಹಾಕ್ಕೊಳ್ಳಿ. ನಾನು ಈ ಥರ ಹಾಕ್ಕೊಳ್ಳಲ್ಲ, ಯಾಕಂದರೆ ಫಸ್ಟಿಗೆ ಬಿಗಿನರ್ಸ್ ಹೊಲಿಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ನಾನು ಕೂಡ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ಈ ಥರ ಮಾಡ್ತಾ ಇದೆ. ಸೊ ಅದರಲ್ಲಿ ನೀವು ಮುಜುಗರ ಪಡ್ಕೊಳ್ಳೋದಾಗಲಿ ಅಥವಾ ಅಯ್ಯೋ ಗೆರೆ ಹಾಕಬೇಕಲ್ವಾ ಏನು ಇದಾಗುತ್ತೆ, ಯಾಕಂದರೆ ಸ್ಟಿಚ್ಚಿಂಗ್ ಆಚೆ ಈಚೆ ಹೋಗಬಾರ್ದು. ಅದಕ್ಕೋಸ್ಕರ ಸ್ಟ್ರೈಟಾಗಿ ನೀವಿಲ್ಲಿ ಹಾಫ್ ಇಂಚಿಗೆ ಸ್ಟ್ರೈಟಾಗಿ ನೀಟಾಗಿ ಹಾಕ್ಕೊಳ್ಬೇಕು. ಇದರಲ್ಲಿ ಮುಜುಗರ ಆಗಲಿ ಅಥವಾ ಯಾವುದೇ ರೀತಿ, ನಾನು ಇವತ್ತಿಗೂ ಕೂಡ ಮಾರ್ಕ್ ಮಾಡಿಕೊಂಡೇ ಇದು ಮಾಡೋದು, ಆದರೆ ಈ ಥರ ಗೆರೆ ಹಾಕಲ್ಲ ಅಷ್ಟೇ, ಜಸ್ಟ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಯಾಕಂದರೆ ಸ್ಟಿಚ್ಚಿಂಗ್ ನಾವು ಒಂದು ಸಲ ಮಾಡಿದ್ದೀವಿ ಅಂತಂದರೆ ಅದು ನೀಟಾಗಿ ಬರಬೇಕು. ಅದಕ್ಕೋಸ್ಕರ ಈ ಥರ ನೀವು ಮಾರ್ಕ್ ಮಾಡಿಕೊಂಡು ಹಾಫ್ ಇಂಚಿಗೆ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು, ಓಕೆನಾ? ಸೊ ಈ ಸ್ಟಿಚ್ ಹಾಕಿ ಆದ ನಂತರ ಲೈನಿಂಗನ್ನು ಈ ಥರ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಮಾಡಿಕೊಂಡು ಇವಾಗ ಇದಕ್ಕೆ ಕಿನಾರಿ ಸ್ಟಿಚ್ ಅಂತೇಳಿ ನಾವು ಹೇಳ್ತೀವಿ. ಇಲ್ಲಿ ಲೈನಿಂಗ್ ಮೇಲ್ಗಡೆನೆ ಎಡ್ಜಿಗೆ ನೀವು ಸ್ಟಿಚ್ಚಿಂಗನ್ನು ಹಾಕ್ತಾ ಬರಬೇಕು, ಓಕೆ? ಲೈನಿಂಗ್ ಮೇಲೆ ಹಾಕಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಬೇಡಿ, ಲೈನಿಂಗ್ ಮೇಲೇ ಹಾಕ್ತಾ ಈ ಥರ ಸ್ಟಿಚ್ಚಿಂಗನ್ನು ಒಂದು ಹಾಕಬೇಕು. ಯಾಕಂದರೆ ಅದು ನೀಟಾಗಿ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಸ್ಲೀವ್ ಸ್ಟಿಚ್ ಮಾಡಬೇಕಾದ್ರೆ ನೀವು ಮೇನ್ ಫ್ಯಾಬ್ರಿಕನ್ನು ಸೀದಾ ಸೈಡ್ ಹಾಕೋಬೇಕು, ಓಕೆ? ಅದು ನೆನಪಿದೆ ಅಲ್ವಾ? ಇವಾಗ ಫಿನಿಶಿಂಗ್ ಲಾಸ್ಟ್ ಒಂದು ಸ್ಟಿಚ್ಚು ಈ ಥರ ಹಾಕ್ಕೊಂಡು ಇವಾಗಲೂ ಕೂಡ ಅಷ್ಟೇ ನೀವು ಸ್ಟಿಚ್ಚಿಂಗ್ ಲೈನಿಂಗ್ ಮೇಲೇ ಹಾಕಬೇಕು, ಓಕೆ? ಇದು ನೀಟ್ನೆಸ್ ಆಗಿ ಆವಾಗ ಸ್ಟಿಚ್ಚಿಂಗ್ ಬರುತ್ತೆ. ಸೊ ತುಂಬ ಈಸಿ ಇದೆ ನೋಡಿ. ಇಷ್ಟೇ ಸ್ಲೀವ್ಸಲ್ಲಿ ನೀವು
ಸ್ಲೀವ್ಸ್ ಹೊಲಿಯೋದು, ಲೈನಿಂಗ್ ಹಾಕಿ ಸ್ಲೀವ್ಸನ್ನು ಹೊಲಿಯೋದು ಇಷ್ಟೇ. ಇವಾಗ ಲೈನಿಂಗ್ ಹಾಕದೆ ಹೊಲಿಯೋದು ಬೇರೆ ಥರ ಇರುತ್ತೆ. ಸೊ ಲೈನಿಂಗ್ ಹಾಕಿ ಹೊಲಿಯೋದು ಇಷ್ಟೇ ಸ್ಲೀವ್ಸಲ್ಲಿ. ಈ ಥರ ನಾನು ಹೇಳಿರುವ ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ಈ ಥರ ಸ್ಲೀವ್ಸನ್ನು ನೀವು ಸ್ಟಿಚ್ ಮಾಡಿ, ಆವಾಗ ತುಂಬ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ದಪ್ಪಾಗಿ ಬಂದಿದೆ ನೋಡಿ, ಇಲ್ಲಿ ನೀಟ್ನೆಸ್ ಬರುತ್ತೆ. ಸೊ ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಸಖತ್ತಾಗಿರುತ್ತೆ. ಓಕೆನಾ? ಆವಾಗ ಏನು ಅಂತಂದರೆ ಕಸ್ಟಮರ್ಸ್ಗಳಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಬ್ಲೌಸ್ ಹೊಲಿಯೋದು. ಓಕೆ, ಇವಾಗ ಏನು ಮಾಡಬೇಕು, ಫುಲ್ಲು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಲೈನಿಂಗ್ ಮೇಲ್ಗಡೆಗೆ ಒಂದು 1/4 ಇಂಚು ಸ್ವಲ್ಪ ಗ್ಯಾಪಲ್ಲಿ ಫುಲ್ಲು ಸ್ಟಿಚ್ ಹಾಕ್ಕೊಳ್ಬೇಕು. ನೀವೇನು ಅಂತಂದರೆ ಲೈನಿಂಗು ಕರೆಕ್ಟಾಗಿ ಇಟ್ಕೊಂಡು, ಮೇನ್ ಕ್ಲಾತ್ ಕೂಡ ಅಷ್ಟೇ ಕರೆಕ್ಟಾಗಿ ಇಟ್ಕೊಂಡು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕು. ಸೊ ನನಗೇನು ಅಂತಂದರೆ ಇದು ನಾನು ಆಲ್ಮೋಸ್ಟ್ ಹಿಂದೆ ಮಾಡಿರೋ ವಿಡಿಯೋ, ಒಂದು 3-4 ತಿಂಗಳು ಹಿಂದೆ ಮಾಡಿರೋದು, ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಇವಾಗ ನನಗೆ ಸ್ವಲ್ಪ ಫಾಸ್ಟಾಗಿ ನಾನು ಹೊಲಿತೇನೆ ಬ್ಲೌಸು. ಫಸ್ಟ್ ನಾನು ಕೂಡ ಅಷ್ಟೇ ತುಂಬ ನಿಧಾನವಾಗಿ ಹೊಲಿತಾ ಇದ್ದೆ. ಇವಾಗ ಏನು ಮಾಡಬೇಕು, ಈ ಉಳಿದಿರೋ ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು. ಇದು ಏನು ಅಂತಂದರೆ ತುಂಬ ಇದ್ದ ಕಾರಣ ಕ್ಲಾತು ನಾನು ಈ ಥರ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಕೆಲವೊಂದು ನಿಮಗೆ ಬ್ಲೌಸ್ ಹೊಲಿಬೇಕಂದ್ರೆ ಕ್ಲಾತ್ ತುಂಬ ಶಾರ್ಟೇಜ್ ಆಗುತ್ತೆ. ಆವಾಗ ನೀವು ಎಷ್ಟು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿರ್ತೀರ ಅಷ್ಟಕ್ಕೇ ಕಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಬಟ್ಟೆ ತುಂಬ ಇದ್ದಿದ್ದರಿಂದ ನನಗೆ ಎಷ್ಟು ಬೇಕೋ ಆರಾಮ್ಸೆ ನಾನು ಬ್ಲೌಸ್ ಕಟ್ಟಿಂಗ್ ಮಾಡಿರೋದದು. ಸೊ ಇವಾಗ ನಾಚಸನ್ನು ಹಾಕ್ಕೊಳ್ಬೇಕು, ಮಿಡ್ಲ್ ಪಾಯಿಂಟ್, ಆಮೇಲೆ ಸ್ಟಿಚಿಂಗ್ ಎಂಡ್ ಪಾಯಿಂಟಿಗೆ ನಾಚಸನ್ನು ಹಾಕ್ಕೊಂಡ್ರೆ ಈ ಥರ ಕತ್ರಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಅಂದರೆ ಎಲ್ಲಿಗೆ ಸ್ಟಿಚ್ ಮಾಡಬೇಕು, ಎಲ್ಲಿ ಮಿಡ್ಲ್ ಶೋಲ್ಡರ್ ಪಾಯಿಂಟು, ಇದನ್ನು ಈ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ, ಫ್ರಂಟು ಬ್ಯಾಕು. ಓಕೆನಾ? ಸೊ ಇದು ಬಂದು ರೈಟ್ ಸೈಡ್ ಸ್ಲೀವು. ಈ ಥರ ಬರೆದಿಟ್ಕೊಳ್ಳಿ, ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ. ಮೊದಲು ನಾನು ಕೂಡ ಅದೇ ಥರ ಇದು ಮಾಡ್ತಾಯಿದ್ದೆ. ಮತ್ತೆ ನೀವು ಹಿಡಿದು ನೋಡಿ, ಯಾಕಂದರೆ ಕನ್ಫ್ಯೂಸ್ ಆದರೆ ಹಿಡಿದು ನೋಡಿ, ಇದು ಫ್ರಂಟಿಗ ಬ್ಯಾಕಿಗ ಅಂತೇಳಿ ಹಿಡಿದು ನೋಡಿಬಿಟ್ಟು ಮತ್ತೆ ಪುನಃ ನೀವು ಕರೆಕ್ಟಾಗಿ ಮಾಡಿಕೊಂಡ್ರೆ ಆಯಿತು. ಮತ್ತು ನಾವು ಏನಾದರೂ ರಾಂಗ್ ಆದರೆ ಮತ್ತೆ ಇದಾಗುತ್ತೆ. ಸೊ ಹಾಗೆಯೇ ಇನ್ನೊಂದು ಸ್ಲೀವ್ ಕೂಡ ಅಷ್ಟೇ 1/2 ಇಂಚಿಗೆ ನಾನು ಹೇಳ್ದೆ ಅಲ್ವಾ, 2 ಸ್ಲೀವ್ ಒಂದೇ ಥರ ಬರೋದು ಆ ಥರ ಆಗೋದಿಲ್ಲ. ನಾನು ಹೇಳಿರೋ ಟ್ರಿಕ್ಸನ್ನು ನೀವು ಫಾಲೋ ಮಾಡಿ, ಆವಾಗ ನಿಮಗೆ ಫಾಸ್ಟಾಗಿ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ಕನ್ಫ್ಯೂಸ್ ಅನ್ನುವಂಥದ್ದು ಆಗಲ್ಲ. ಹಾಗೆಯೇ ಫಸ್ಟ್ ಹೊಲಿಯೋದಿದ್ರೆ ಈ ಥರ ಗೆರೆ ಹಾಕ್ಕೊಂಡೆಲ್ಲ ಹೊಲಿರಿ, ಆವಾಗ ನಿಮಗೆ ಬೇಗ ಆಗುತ್ತೆ. ಮತ್ತು ಸ್ಟಿಚಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ. ಆವಾಗ ನೀವು ಮತ್ತೆ ಅದನ್ನು ಓಪನ್ ಮಾಡಿಬಿಟ್ಟು ಈ ಥರ ಮಾಡೋ ಹಾಗಿಲ್ಲ. ಸೊ ಇವಾಗ ನೋಡಿ, ಮತ್ತೆ ಲೈನಿಂಗ್ ಮೇಲೇ ಸ್ಟಿಚ್ ಹಾಕಬೇಕು. ಓಕೆ, ಇದಕ್ಕೆ ಕಿನಾರಿ ಸ್ಟಿಚ್ ಅಂತೇಳಿ ಹೇಳ್ತಾರೆ. ಆವಾಗ ನಿಮಗೆ ನೀಟ್ನೆಸ್ ಆಗಿ ಬರುತ್ತೆ. ಕೆಲವೊಬ್ರು ಇದನ್ನು ಸ್ಟಿಚ್ಚೇ ಹಾಕ್ಕೊಳ್ಳಲ್ಲ, ಅಂದರೆ ಈ ಸ್ಟಿಚ್ ಹಾಕಲ್ಲ. ಅಂದರೆ ಅದು ನೀಟಾಗಿ ನಿಮಗೆ ಬರಬೇಕು ಅಂತಂದರೆ ಈ ಥರ ನೀವು ಸ್ಟಿಚ್ಚನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಓಕೆನಾ? ನಿಮಗೆ ಇನ್ನಷ್ಟು ಟೈಲರಿಂಗ್ ವೀಡಿಯೋ ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ, ವೀಡಿಯೋ ಮಾಡ್ತೀನಿ. ಯಾರೂ ಕಮೆಂಟ್ ಮಾಡಿಲ್ಲ ಅಂದರೆ ವೀಡಿಯೋ ಮಾಡೋಕ್ಕೂ ನನಗೆ ಬೋರಿಂಗ್ ಅಂತ ಅನಿಸುತ್ತೆ. ಯಾಕಂದರೆ ಯಾರಿಗೂ ವೀಡಿಯೋ ಬೇಡವೇನೋ ಅಂತೇಳಿ ನಾನು ಅಂದ್ಕೊಳ್ತೀನಿ. ಸೊ ನಿಮಗೆ ಟೈಲರಿಂಗ್ ಬಗ್ಗೆ ವೀಡಿಯೋ ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಓಕೆನಾ? ಯಾವುದ್ರ ಬಗ್ಗೆ ವೀಡಿಯೋ ಬೇಕು ಅಂತೇಳಿ ಅದರ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ. ಸೊ ತುಂಬ ಜನ ಕೇಳಿದ್ರಿ, ನೀವು ಹೇಳಿರೋ ವೀಡಿಯೋವನ್ನು ಆಲ್ಮೋಸ್ಟ್ ಮಾಡಿದ್ದೀನಿ ನಾನು. ಇನ್ನೂ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದು ವೀಡಿಯೋ ಬೇಕು ಅಂತೇಳಿ ಹೇಳಿ ಟೈಲರಿಂಗ್ ಬಗ್ಗೆ ಆ ವಿಡಿಯೋವನ್ನು ಮಾಡಿ ಹಾಕ್ತೇನೆ. ಓಕೆನಾ? ಸೊ ಈ ಥರ ನೀವು ಬ್ಲೌಸು ಸ್ಲೀವ್ಸನ್ನು ಸ್ಟಿಚ್ ಮಾಡಿದರೆ ತುಂಬ ನೀಟಾಗಿ ಬರುತ್ತೆ. ಸೊ ಇಷ್ಟೇ ಇರೋದು ಬ್ಲೌಸಲ್ಲಿ, ಸ್ಲೀವ್ಸಲ್ಲಿ ಬೇರೆ ಏನೂ ಇಲ್ಲ. ಕಟ್ಟಿಂಗ್ ಕೂಡ ಅಷ್ಟೇ ತುಂಬ ಈಸಿ ಇದೆ. ಇವಾಗ ನಾನು ಎಷ್ಟು ಬ್ಲೌಸ್ ಹೊಲ್ದಿದ್ದೀನಿ, ಯಾರು ಕೂಡ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಥವಾ ಈ ಥರದ್ದು ಯಾವುದೂ ಪ್ರಾಬ್ಲಮ್ ಬಂದಿಲ್ಲ. ಫಿಟ್ಟಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬಂದಿರ್ಬೋದು, ಅಂದರೆ ಅವರು ಕರೆಕ್ಟಾಗಿ ಬ್ಲೌಸನ್ನು ಕೊಟ್ಟಿದ್ರೆ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ಅವರು ಬ್ಲೌಸನ್ನು ಕೊಟ್ಟು ಹಾಕದೆ ನಮಗೆ ಬ್ಲೌಸ್ ಕೊಟ್ಟಾಗ ಏನಾಗುತ್ತೆ ಅಂದರೆ ಬ್ಲೌಸಲ್ಲಿ ವೇರಿಯೇಷನ್. ಯಾಕಂದರೆ ಒಬ್ಬ ಮನುಷ್ಯ ಒಂದೇ ಥರ ಇರಲ್ಲ, ಸಣ್ಣ ಆಗ್ತಾನೆ, ದಪ್ಪ ಆಗ್ತಾನೆ, ಈ ಥರ ಆಗ್ತಾ ಇರ್ತಾರೆ. ಸೊ ಆವಾಗ ಬ್ಲೌಸ್ ಏನು ಅಂತಂದರೆ ಅವರು ಒಂದ್ಸಲ ಹಾಕಿ ಮತ್ತೆ ನಮಗೆ ತಂದು ಕೊಟ್ಟರೆ ಓಕೆ, ಬಟ್ ಹಾಕದೆ ತಂದುಕೊಟ್ಟು ಆ ಥರ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬಂದಿದೆ ಅಷ್ಟೇ. ಬಿಟ್ಟರೆ ಮತ್ತು ಶೋಲ್ಡರ್ ಡ್ರಾಪ್ ಆಗೋದು ಅಥವಾ ಬೇರೆ ಏನಾದರೂ ಈ ಥರ ಆಗ್ತಾಯಿದೆ, ಆ ಥರದ್ದು ಯಾವುದು ಇಷ್ಟರವರೆಗೆ ನೆಗೆಟಿವ್ಸ್ ಯಾವುದು ಕೂಡ ಬಂದಿಲ್ಲ ಬ್ಲೌಸ್ ಹೊಲ್ದಿರೋದ್ರಲ್ಲಿ. ಆಲ್ಮೋಸ್ಟ್ 35ರಿಂದ ಮೇಲೇ ಬ್ಲೌಸ್ ಹೊಲ್ದಿದ್ದೇನೆ. ಸೊ ನೋಡಿ, ಆಯಿತು, ಸ್ಲೀವ್ಸ್ ಇವಾಗ ರೆಡಿ ಆಯಿತು. ಇನ್ನೇನಿದ್ರು ಸ್ಲೀವ್ಸ್ ಜಾಯಿಂಟ್ ಮಾಡೋದಷ್ಟೇ. ನೋಡಿ ಎಷ್ಟು ಈಸಿ ಇದೆ ಅಂತೇಳಿ. ರೈಟ್ ಸೈಡ್ ಇದು ಯಾವುದು, ಲೆಫ್ಟ್ ಸೈಡ್ ಇದು ಯಾವುದು ಅಂತೇಳಿ ಕರೆಕ್ಟಾಗಿ ಸ್ಲೀವ್ಸನ್ನು ಹಾಕ್ಕೊಂಡ್ರೆ
ತುಂಬಾ ಈಸಿ ಹೊಲಿಯೋದು. ಓಕೆನಾ? ಇದೇ ಥರ ನಿಮಗೆ ಈಸಿ ಟ್ರಿಕ್ಸಲ್ಲಿ ಹೇಳಬೇಕಾ, ಅಥವಾ ನಾನು ಹೇಳೋದು ನಿಮಗೇನಾದರೂ ಫಾಸ್ಟಾಗಿ ಆಗ್ತಾ ಇದೆಯೋ ಅಥವಾ ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ವಾ ಏನು ಅಂತೇಳಿ ಕಮೆಂಟ್ ಮಾಡಿ. ಓಕೆನಾ? ಹಾಗೆಯೇ ನಾನು ಬಿಸ್ನೆಸ್ ಕೂಡ ಮಾಡ್ತಾ ಇದ್ದೀನಿ, ಸಾರೀಸ್, ನೈಟೀಸ್, ಟಾಪ್ಸ್, ಲೆಗ್ಗಿನ್ಸ್ ಎಲ್ಲವೂ ಕೂಡ. ಸೊ ನಿಮಗೆ ಬೇಕು ಅಂತಿದ್ರೆ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪಲ್ಲಿ ಸಾರೀಸ್ ಫೋಟೋಸ್ ಹಾಕ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ಸ್ವಲ್ಪ ಕಡಿಮೆ ನಾನು ಹಾಕ್ತಾ ಇರೋದು, ಆನ್ಲೈನ್ ಮಾಡ್ತಾ ಇದ್ದೀನಿ, ಹಾಗೆಯೇ ಆಫ್ಲೈನ್ ಕೂಡ ಮಾಡ್ತಾ ಇದ್ದೇನೆ. ಓಕೆನಾ? ಸಪೋರ್ಟ್ ಮಾಡಿ ಎಲ್ಲರೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.